ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ನಮ್ಮ ದೇಶದ ವಿಪಕ್ಷ ದುರಂತ ನಾಯಕ ರಾಹುಲ್ ಗಾಂಧಿಯ ವಿರುದ್ಧ ದ್ವಿಪೌರತ್ವ ಕೇಸು ಈಗ ಒಂದು ಹಂತವನ್ನ ತಲುಪ್ತಾ ಇದೆ. ಅದರ ಹೋರಾಟವನ್ನ ಮಾಡ್ತಾ ಇರೋದು ಕರ್ನಾಟಕದ ವಿಘ್ನೇಶ್ ಶಿಶಿರ್. ಆದ್ರೆ ರಾಹುಲ್ ಗಾಂಧಿ ಕೇವಲ 2 ದೇಶಗಳ ಪೌರತ್ವವನ್ನ ಮಾತ್ರ ಹೊಂದಿಲ್ಲ, ಬರೋಬ್ಬರಿ 6 ದೇಶಗಳ ಪೌರತ್ವವನ್ನ ಹೊಂದಿದ್ದಾರೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ನಮ್ಮ ದೇಶದ ಒಳಗೆ ಮೋಸ್ಟ್ ಬ್ಯಾಚುಲರ್ ಅಂತ ಹೇಳ್ಕೊಳ್ಳೋ ಇದೇ ಮನುಷ್ಯ 4 ಮದುವೆಯನ್ನ ಆಗಿದ್ದಾರೆ, 4 ಪತ್ನಿಯರಿದ್ದಾರೆ, ಜೊತೆಗೆ 4 ಮಕ್ಕಳು ಕೂಡ ಇದ್ದಾರೆ. ಇದು ಏನೋ ಅವರ ಕೆಪಾಸಿಟಿ ಮಾಡ್ಕೋತಾರೆ ಬಿಡಿ, ಅವರ ವಂಶದ ಇತಿಹಾಸ ಅದೇ ರೀತಿ ಇದೆ ಅಂತ ನೋಡೋದಕ್ಕೆ ಹೋದ್ರೆ ಅಷ್ಟೇ ಅಲ್ಲ ರೀ, ಬ್ರಿಟನ್ನಲ್ಲಿ ಈ ರಾಹುಲ್ ಗಾಂಧಿ ಮತದಾನವನ್ನು ಮಾಡಿದ್ದಾರೆ ಅನ್ನೋದಕ್ಕೂ ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ. ಹಾಗಂತ ಇದನ್ನೆಲ್ಲ ನಾನು ಹೇಳ್ತಾ ಇಲ್ಲ, ಅದೇ ರಾಹುಲ್ ಗಾಂಧಿಯ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇರೋ ವಿಘ್ನೇಶ್ ಶಿಶಿರ್ ದಾಖಲೆಯ ಸಮೇತ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಗೃಹ ಸಚಿವಾಲಯ ರಾಹುಲ್ನ ಪೌರತ್ವ ಕೇಸನ್ನು ಓಪನ್ ಕೋರ್ಟಲ್ಲಿ ಬೇಡ, ಕ್ಲೋಸ್ ಡೋರ್ನಲ್ಲಿ ವಿಚಾರಣೆಯನ್ನು ನಡೆಸಿ ಅನ್ನೋ ಮನವಿಯನ್ನು ಮಾಡಿಕೊಂಡಿದೆ. ಅದನ್ನು ನ್ಯಾಯಾಲಯ ಪುರಸ್ಕಾರವನ್ನು ಕೂಡ ಮಾಡಿಕೊಂಡಿದೆ. ಹಾಗಾದರೆ ವಿಘ್ನೇಶ್ ಶಿಶಿರ್ ಎಲ್ಲ ದಾಖಲೆಗಳನ್ನು ಎಲ್ಲಿಟ್ಟಿದ್ದಾರೆ? ರಾಹುಲ್ ಗಾಂಧಿಯ ಕರ್ಮಕಾಂಡ ಅದೆಷ್ಟು? ಯಾವ ಕಾರಣಕ್ಕೆ ಅವನಿಗೆ 6 ದೇಶದ ಪೌರತ್ವ ಸಿಕ್ಕಿದೆ? ಇಲ್ಲಿ ಕ್ಲೋಸ್ ಡೋರ್ ವಿಚಾರಣೆ ಮಾಡೋದಕ್ಕೆ ವ್ಯವಹಾರಗಳ ಸಚಿವಾಲಯ ಕೇಳಿಕೊಳ್ತಾ ಇರೋದು ಯಾಕೆ? ಇಡೀ ದೇಶದಲ್ಲಿ ಇಲ್ಲದನ್ನು ಮಾತಾಡೋ ಕಾಂಗ್ರೆಸ್ಸಿನ ಗುಲಾಮರು ಮತ್ತು ಅಲ್ಲಿರೋ ಮಂತ್ರಿಗಳು ಯಾಕೆ ಈ ವಿಚಾರವನ್ನು ಮಾತಾಡ್ತಾ ಇಲ್ಲ? ಯಾಕೆ ರಾಹುಲ್ ಗಾಂಧಿ ಸಾಚಾ ಅಂತ ಹೇಳ್ತಾ ಇಲ್ಲ? ಏಪ್ರಿಲ್ 6ಕ್ಕೆ ರಾಹುಲ್ ಭವಿಷ್ಯ ಏನಾಗತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ವಿಘ್ನೇಶ್ ಕೊಟ್ಟಿರೋ ಸಾಕ್ಷಿ ಸಮೇತ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ನಮ್ಮ ದೇಶದ ದುರಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಬ್ಬ ವಿದೇಶಿ ಪ್ರಜೆ ಅನ್ನೋದು ಬಹಳಷ್ಟು ವರ್ಷಗಳಿಂದ ನಡೀತಾ ಇರೋ ಚರ್ಚೆ. ಹಾಗೆ ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡವರಿಗೆ ಸತ್ಯ ಅನ್ನೋದು ಕೂಡ ಗೊತ್ತಾಗತ್ತೆ. ಅದೇ ದ್ವಿಪೌರತ್ವ ಕೇಸನ್ನ ಮೊದಲು ಸುಬ್ರಹ್ಮಣ್ಯಂ ಸ್ವಾಮಿ ನ್ಯಾಯಾಲಯಕ್ಕೆ ತಗೊಂಡು ಹೋದ್ರು. ಅದಾದ ನಂತರ ಕರ್ನಾಟಕದ ವಿಘ್ನೇಶ್ ಶಿಶಿರ್ ಕೂಡ ಮತ್ತೊಂದು ದೂರನ್ನ ದಾಖಲು ಮಾಡಿದ್ರು. ಅದು ರಾಯ್ಬರೇಲಿಯ ನ್ಯಾಯಾಲಯದಲ್ಲಿ. ಅಲ್ಲಿ ಏನೆಲ್ಲ ಆಯ್ತು ಅನ್ನೋದು ಗೊತ್ತೇ ಇದೆ. ರಾಹುಲ್ನ ಚೇಲಾಗಳು ಮತ್ತು ರಾಹುಲ್ ಗಾಂಧಿಯ ಪರ ವಕೀಲರು ವಿಘ್ನೇಶ್ ಶಿಶಿರ್ ಅವರನ್ನ ಹತ್ಯೆ ಮಾಡೋ ಸಂಚನ್ನ ಮಾಡಿದ್ರು. ನ್ಯಾಯಾಲಯದಲ್ಲಿ ಕೇಸಿನ ವಿಚಾರಣೆ ನಡೆಸೋದಕ್ಕೆ ಬಿಡ್ಲೇ ಇಲ್ಲ. ಅದೇ ಕಾರಣಕ್ಕೆ ಆ ಕೇಸನ್ನ ರಾಯ್ಬರೇಲಿಯ MP MLA ಕೋರ್ಟ್ ಅಂದ್ರೆ ನ್ಯಾಯಾಲಯ ಅಹಮದಾಬಾದ್ ಹೈಕೋರ್ಟ್ಗೆ ವರ್ಗಾವಣೆಯನ್ನ ಮಾಡಿತ್ತು. ಕೆಲವು ಸಲ ಇದನ್ನ ನ್ಯಾಯಾಲಯ ಗೃಹ ಇಲಾಖೆ ಗಮನವನ್ನ ಹರಿಸಿ ಯಾವುದೇ ಕ್ರಮವನ್ನ ಬೇಕಾದರೂ ತೆಗೆದುಕೊಳ್ಳಿ ಅಂತ ಹೇಳಿತ್ತು. ಆದರೆ ಕೇಂದ್ರ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋ ಆರೋಪವನ್ನು ಬಹಳಷ್ಟು ಜನರು ನಮ್ಮ ದೇಶದ ಒಳಗೆ ಮಾಡ್ತಾ ಇದ್ದಾರೆ. ಹಾಗೆಯೇ ಮೋದಿ ಸರ್ಕಾರಕ್ಕೆ ಅಂತಹ ತಾಕತ್ತು ಇಲ್ಲ ಅಂತ ಕೂಡ ಕೆಲವರು ಮಾತಾಡಿರೋದು ಇದೆ. ಬಿಜೆಪಿಗೆ ರಾಹುಲ್ ಗಾಂಧಿ ಒಬ್ಬ ಸ್ಟಾರ್ ಪ್ರಚಾರಕ. ಅದಕ್ಕಾಗಿ ಅವನ ವಿರುದ್ಧ ಕ್ರಮವನ್ನ ಗೃಹ ಇಲಾಖೆ ಆಗಲಿ ಕೇಂದ್ರ ಸರ್ಕಾರ ಆಗಲಿ ತೆಗೆದುಕೊಳ್ತಾ ಇಲ್ಲ. ರಾಹುಲ್ ಗಾಂಧಿಯನ್ನ ಈ ದೇಶದಲ್ಲಿ ಏನು ಮಾಡೋದಕ್ಕೆ ಆಗಲ್ಲ ಅನ್ನೋದನ್ನ ಬಹಳಷ್ಟು ಮಾತಾಡ್ತಾರೆ. ಆದರೆ ಒಂದನ್ನು ಸರಿಯಾಗಿ ತಿಳ್ಕೋಬೇಕು, ಇಲ್ಲಿ ಇದ್ದಕ್ಕಿದ್ದ ಹಾಗೆ ಅಂತಹ ಕೆಲಸವನ್ನು ಮಾಡೋದಕ್ಕೆ ಹೋದರೆ ಇಲ್ಲಿವರೆಗೂ ಕಾಂಗ್ರೆಸ್ ಸುಳ್ಳನ್ನೇ ಸತ್ಯ ಅಂತ ನಂಬಿರೋ ಒಂದು ವರ್ಗ ಇದೆ. ಅವರು ಹೇಳಿರೋ ಸುಳ್ಳನ್ನೇ ಸಂವಿಧಾನ ಅಂದುಕೊಳ್ಳೋರು ಇದ್ದಾರೆ. ಅಂಥವರು ದೇಶದ ಒಳಗೆ ಗಲಭೆಯನ್ನು ಸೃಷ್ಟಿಸೋಕೆ ಕಾಯ್ತಾನೂ ಇದ್ದಾರೆ. ಅದೇ ಕಾರಣಕ್ಕೆ ಎಲ್ಲವೂ ದೇಶದ ಪ್ರತಿ ಪ್ರಜೆಗೂ ಗೊತ್ತಾಗಬೇಕು. ಅಲ್ಲಿ ಜನರೇ ಛೀ ಥೂ ಅಂತ ಇವನಿಗೆ ಉಗಿಬೇಕು. ಅದಾದ ನಂತರ ನ್ಯಾಯಾಲಯದ ಆದೇಶ ಕೊಟ್ಟು ತೀರ್ಪು ಬರೋ ರೀತಿ ಮಾಡಬೇಕು. ಅದಕ್ಕೆ ಪೂರಕವಾದ ದಾಖಲೆಗಳನ್ನು ನ್ಯಾಯಾಲಯ ಮತ್ತು ಜನರ ಮುಂದೆ ಇಟ್ಟು ಅದಾದ ನಂತರ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದು ಕೇಂದ್ರ ಸರ್ಕಾರದ ಯೋಚನೆ. ಅದೇ ಕಾರಣಕ್ಕೆ ಮೊದಲು ಜನರಿಗೆ ಇಂತಹ ಅಯೋಗ್ಯರ ವಿಚಾರಗಳನ್ನು ಜನರ ಮುಂದೆ ಬರಲಿ ಅಂತ ಕಾಯ್ತಾ ಇದೆ ಸರ್ಕಾರ. ಈಗ ಕೇಂದ್ರ ಸರ್ಕಾರ ಈ ಕೇಸಿಗೆ ಅಧಿಕೃತವಾಗಿ ಎಂಟ್ರಿ ಆಗಿದೆ. ವಿಘ್ನೇಶ್ ಶಿಶಿರ್ ಈಗಾಗಲೇ 4,000 ಪುಟಗಳ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅದೇ ವಿಘ್ನೇಶ್ ಶಿಶಿರ್ ಅವರ ಜೀವಕ್ಕೆ ಯಾವುದೇ ಸಮಯದಲ್ಲಿ ಏನಾದರೂ ಆಗಬಹುದು. ಯಾಕಂದರೆ ಈಗಾಗಲೇ ರಾಯಬರೇಲಿಯ ನ್ಯಾಯಾಲಯದಲ್ಲಿ ಅಲ್ಲಿರೋ ಕೆಲ ವಕೀಲರೇ ರೌಡಿಸಮ್ ಮಾಡಿದ್ದನ್ನು ನೋಡಿದ್ದೀವಿ. ಅವರನ್ನು ಬದುಕೋಕೆ ಬಿಡಲ್ಲ ಅನ್ನೋ ಧಮಕಿ ಹಾಕಿದ್ದನ್ನು ನೋಡಿದ್ದೀವಿ. ಅಲ್ಲಿ ಕೇಸನ್ನು ನಡೆಸದ ಹಾಗೆ ಮಾಡಿದ್ದನ್ನು ನೋಡಿದ್ದೀವಿ. ಅದೇ ಕಾರಣಕ್ಕೆ ಈಗ ವಿಘ್ನೇಶ್ ಶಿಶಿರ್ ಅದ್ಯಾವಾಗ ರಾಹುಲ್ ಗಾಂಧಿ ನ್ಯಾಯಾಲಯಕ್ಕೆ ಹಾಜರಾಗ್ತಾರೋ ಅದೇ ದಿನ ಅದೇ ನ್ಯಾಯಾಲಯದಲ್ಲಿ ಅವರ ರಾಜಕೀಯ ವೈಯಕ್ತಿಕ ಜೀವನ ಪೌರತ್ವ ಎಲ್ಲವನ್ನ ಎಳೆ ಎಳೆಯಾಗಿ ಸಾಕ್ಷಿ ಸಮೇತ ಬಿಚ್ಚಿಡ್ತೀನಿ, ಎಲ್ಲವನ್ನ ಬಹಿರಂಗ ಮಾಡ್ತೀನಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಇನ್ನು ಇದೇ ವಿಘ್ನೇಶ್ ಶಿಶಿರ್ ಅವರ ಬಳಿ ಇರೋ ದಾಖಲೆಗಳನ್ನ ಇಲ್ಲದ ಹಾಗೆ ಮಾಡಿದ್ರೆ ಅವರನ್ನೇ ಮುಗಿಸೋ ಕೆಲಸವನ್ನ ರಾಹುಲ್ನ ಗುಲಾಮರು ಮಾಡಿದ್ರು ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಯಾಕಂದ್ರೆ ಅವರ ಕುಟುಂಬಕ್ಕೆ ಇದು ಹೊಸತೇನಲ್ಲ. ಬಹಳಷ್ಟು ಅಂತಹ ಕೆಲಸಗಳು ನಡೆದಿವೆ. ಅದು ಇತಿಹಾಸ ತಿಳಿದವರಿಗೆ ಗೊತ್ತಿದೆ. ನಮ್ಮ ದೇಶದ ಜನರಿಗೆ ಅವರ ಬಳಿ ಯಾವೆಲ್ಲ ದಾಖಲೆಗಳು ಇದ್ವೋ ರಾಹುಲ್ ಗಾಂಧಿಯನ್ನ ಬೆತ್ತಲೆ ಮಾಡಿ ನಿಲ್ಲಿಸೋಕೆ ಏನೆಲ್ಲ ಹುಡುಕಿ ತಂದಿದ್ದೆ
ಇದೆ ಅನ್ನೋ ಸೂಚನೆಯನ್ನ ಕೊಡ್ತಾ ಒಂದು ನಡೆಯನ್ನ ತೆಗೆದುಕೊಂಡಿದ್ದಾರೆ. ಈಗಾಗಲೇ 4,000 ಪುಟಗಳ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ನೀಡೋರು ವಿಘ್ನೇಶ್ ಶಿಶಿರ್ ಅದರಲ್ಲಿ ಏನೆಲ್ಲ ಇರಬಹುದು ಅನ್ನೋದನ್ನ ಜನರಿಗೆ ತಿಳಿಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಅದನ್ನ ಅವರದ್ದೇ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಇದೇ ತಿಂಗಳ 23ನೇ ತಾರೀಕು ರಾತ್ರಿ 12:54 ಒಂದಷ್ಟು ಹಿಂಟ್ ಅನ್ನ ನಮಗೆಲ್ಲ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲ ಸಾಲಲ್ಲಿ US ಕನೆಕ್ಟೆಡ್ ಇನ್ಫಾರ್ಮೇಶನ್ ಆಫ್ ಟ್ರೂಲಿ ಗ್ಲೋಬಲ್ ಸಿಟಿಸನ್ ಹೋಲ್ಡಿಂಗ್ ಸಿಟಿಸನ್ಶಿಪ್ಸ್ ಅಂತ ಇದೆ. ಅಂದ್ರೆ ಒಂದಕ್ಕಿಂತ ಅತಿ ಹೆಚ್ಚು ಪೌರತ್ವವನ್ನು ಹೊಂದಿರೋ ಬಗ್ಗೆ ಮಾಹಿತಿಯನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ. ಮೊದಲು ದ್ವಿಪೌರತ್ವ ಕೇಸ್ ಇತ್ತಲ್ಲ ಸರ್, ಇದೇನಿದೆ ಅಂತ ಕೇಳಬೇಡಿ. ಇಲ್ಲಿ ವಿಘ್ನೇಶ್ ಶಿಶಿರ್ ಹೇಳ್ತಾ ಇರೋದು ಜಾಗತಿಕ ಪ್ರಜೆಯ ವಿಚಾರ. ಆ ಜಾಗತಿಕ ಪ್ರಜೆ ಬೇರೆ ಯಾರೋ ಅಲ್ಲ, ರಾಹುಲ್ ಗಾಂಧಿ. ಜೊತೆಗೆ ಅದರ ದಾಖಲೆಗಳು ನನ್ನ ಬಳಿ ಇವೆ ಅನ್ನೋ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ದ್ವಿಪೌರತ್ವದ ಬದಲಾಗಿ 6 ದೇಶದ ಪೌರತ್ವದ ಪ್ರಜೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಮೊದಲನೆಯದ್ದಾಗಿ ಯುನೈಟೆಡ್ ಕಿಂಗ್ಡಮ್ನ ಪೌರತ್ವ ಬೈ ಅಕ್ವಿಸಿಷನ್, ಎರಡನೆಯದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬೈ ಮ್ಯಾರೇಜ್, ಅಂದರೆ ಈ ವ್ಯಕ್ತಿ ಅಮೆರಿಕದ ಹುಡುಗಿಯನ್ನ ಮದುವೆಯಾಗಿದ್ದಾರೆ, ಅದಕ್ಕಾಗಿ ಅಮೆರಿಕದ ಪೌರತ್ವವನ್ನು ಹೊಂದಿದ್ದಾರೆ. ಮೂರನೆಯದ್ದು ಇಂಡಿಯಾ ಬೈ ಬರ್ತ್, ಅಂದರೆ ಭಾರತದಲ್ಲಿ ಹುಟ್ಟಿದ್ದಕ್ಕಾಗಿ ಭಾರತದ ಪೌರತ್ವ. ನಾಲ್ಕನೆಯದ್ದು ಸೆಂಟ್ ಲೂಯಿಸ್ ಬೈ ಇನ್ವೆಸ್ಟ್ಮೆಂಟ್, ಅಂದರೆ ಸೆಂಟ್ ಲೂಯಿಸ್ನಲ್ಲಿ ಹೂಡಿಕೆ ಮಾಡಿರೋದಕ್ಕೆ ಸೆಂಟ್ ಲೂಯಿಸ್ನಲ್ಲಿ ಪೌರತ್ವ ಇದೆ. ಐದನೆಯದ್ದು ಚೈನಾ ಬೈ MOU, ಇಲ್ಲಿ ಚೈನಾದ ಜೊತೆ ರಹಸ್ಯ ಒಪ್ಪಂದಗಳನ್ನು ನಕಲಿ ಗಾಂಧಿ ಕುಟುಂಬ ಮಾಡಿಕೊಂಡಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಅದಕ್ಕಾಗಿ ಕಳೆದ ಬಾರಿ ಚುನಾವಣೆಗೂ ಮುನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಚೈನಾದ ಜೊತೆಗೆ ಒಪ್ಪಂದಕ್ಕೆ ಸಹಿಯನ್ನ ಮಾಡಿದ್ರು. ಅದು ಯಾವ ಸಹಿ, ಅಲ್ಲಿ ಏನು ಒಪ್ಪಂದ ಆಗಿದೆ ಅಂದರೆ ಇವತ್ತಿಗೂ ಹೇಳ್ತಾನೆ ಇಲ್ಲ. ಇನ್ನು ಆರನೆಯದ್ದು ಇಟಲಿ ಬೈ ಪೇರೆಂಟಲ್ ಬರ್ತ್, ಅಂದರೆ ಅವರ ಪೋಷಕರ ಹುಟ್ಟಿಗಾಗಿ ಇಟಲಿಯ ಪೌರತ್ವವನ್ನು ಹೊಂದಿದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಓದಿದ್ದು ಬ್ರಿಟನ್ ಅನ್ನೋದು ಹೊಸ ವಿಷಯ ಅಲ್ಲ, ಅಲ್ಲಿನ ಪೌರತ್ವವನ್ನು ಹೊಂದಿದ್ದಾರೆ ಅನ್ನೋದು ಇಡೀ ದೇಶಕ್ಕೆ ಜಗಜ್ಜಾಹೀರಾಗಿದೆ. ಇಲ್ಲಿ ರಾಹುಲ್ ಗಾಂಧಿ ಅನ್ನೋ ಹೆಸರನ್ನ ವಿಘ್ನೇಶ್ ಶಿಶಿರ್ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಅದಕ್ಕೆ ಕಾರಣ ಅಂದರೆ ಕಾನೂನಿನ ಪ್ರಕಾರ ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ನೀಡಿರೋ ದಾಖಲೆಗಳನ್ನು ಹೆಸರಿನ ಸಮೇತ ಬಹಿರಂಗವನ್ನು ಪಡಿಸೋ ಹಾಗಿಲ್ಲ. ಅದೇ ಕಾರಣಕ್ಕೆ ಇಲ್ಲಿ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಅಲ್ಲಿಗೆ ಹೋರಾಟವನ್ನು ದ್ವಿಪೌರತ್ವ ಅಂತ ಮಾಡ್ತಾ ಇರೋದು ಅದು ದ್ವಿಪೌರತ್ವ ಅಲ್ಲ, 6 ಪೌರತ್ವ ಹೊಂದಿರೋ ಕೇಸ್ ಅನ್ನೋದನ್ನು ವಿಘ್ನೇಶ್ ಭಾರತದ 140 ಕೋಟಿ ಜನರ ಮುಂದೆ ಹೇಳ್ತಾ ಇದ್ದಾರೆ. ಇಷ್ಟೇನಾ ಈ ವ್ಯಕ್ತಿಯ ಕರ್ಮಕಾಂಡ ಅಂದರೆ? ಖಂಡಿತ ಇಲ್ಲ. ಇನ್ನು ಮುಂದೆ ವಿಘ್ನೇಶ್ ಹಾಕಿರೋ ಎಕ್ಸ್ನಲ್ಲಿ ಈ ವ್ಯಕ್ತಿಗೆ ಮೊದಲ ಪತ್ನಿಗೆ 2 ಮಕ್ಕಳಿದ್ದಾರೆ. ಅದರಲ್ಲಿ ಮಗನ ವಯಸ್ಸು 21, ಪುತ್ರಿಯ ವಯಸ್ಸು 19. 4ನೇ ಪತ್ನಿ ಕನ್ನಡವನ್ನು ಮಾತಾಡ್ತಾಳೆ, ಆಕೆ UK-ಯಲ್ಲಿದ್ದಾಳೆ. ಆಕೆ ಇನ್ನು ವ್ಯಾಸಂಗವನ್ನು ಮಾಡ್ತಾ ಇದ್ದಾಳೆ. ಅವರಿಗೂ 2 ಮಕ್ಕಳಿದ್ದಾರೆ. ಇದರ ಜೊತೆ ಈ ವ್ಯಕ್ತಿ UK-ಯಲ್ಲಿ ಮತದಾನವನ್ನು ಮಾಡಿದ್ದಾರೆ. ಅದರ ದಾಖಲೆಗಳನ್ನು ನ್ಯಾಯಾಲಯದಲ್ಲಿ ನೀಡಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ UK-ಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಈ ವ್ಯಕ್ತಿ ಮುಖಾಮುಖಿಯಾಗಿ ನ್ಯಾಯಾಲಯಕ್ಕೆ ಬಂದಾಗ ಎಲ್ಲವನ್ನ ದಾಖಲೆ ಸಮೇತ ಅವನ ಮುಂದೆ ಬಹಿರಂಗ ಮಾಡ್ತೀನಿ ಅನ್ನೋ ಸವಾಲನ್ನು ಹಾಕ್ತಾ ಇದ್ದಾರೆ. ಸರ್, ಆ ಟ್ವೀಟಲ್ಲಿ ರಾಹುಲ್ ಗಾಂಧಿ ಹೆಸರೇ ಇಲ್ಲ, ಅದೇಗೆ ರಾಹುಲ್ ಗಾಂಧಿಯೇ ಅಂತ ಹೇಳ್ತೀರಾ ಅಂತ ಯಾವುದಾದ್ರೂ ಗುಲಾಮರು ಕೇಳಿದ್ರೆ ಹೇಳ್ತೀನಿ, ಸ್ವಲ್ಪ ಕೇಳ್ಕೊಳ್ಳಿ. ಇಲ್ಲಿಯವರೆಗೂ ದ್ವಿಪೌರತ್ವದ ಕೇಸನ್ನು ವಿಘ್ನೇಶ್ ಶಿಶಿರ್ ಯಾರ ವಿರುದ್ಧವೂ ದಾಖಲು ಮಾಡಿಲ್ಲ. ಮಾಡಿರೋದು ಕೇವಲ ರಾಹುಲ್ ಗಾಂಧಿಯ ವಿರುದ್ಧ ಮಾತ್ರ. ಅವರು ಮಾಡಿರೋ ಟ್ವೀಟ್ನಲ್ಲಿ ಪೋಷಕರ ಹುಟ್ಟಿನ ಕಾರಣಕ್ಕೆ ಇಟಲಿ ಪೌರತ್ವ ಅಂತಾರೆ. ಅಲ್ಲಿಗೆ ಸೋನಿಯಾ ಗಾಂಧಿ ಇಟಲಿಯಲ್ಲೇ ಹುಟ್ಟಿದ್ದು, ಹಾಗಾಗಿ ಅಲ್ಲಿನ ಪೌರತ್ವ. ಆ ವ್ಯಕ್ತಿ ಹುಟ್ಟಿದ್ದಕ್ಕೆ ಭಾರತದ ಪೌರತ್ವ ಅಂತಾರೆ. ಅಂದರೆ ಆ ವ್ಯಕ್ತಿ ಅಂದರೆ ರಾಹುಲ್ ಗಾಂಧಿ ಹುಟ್ಟಿದ್ದು ಭಾರತದಲ್ಲೇ, ಹಾಗಾಗಿ ಭಾರತದ ಪೌರತ್ವ ಮೊದಲೇ ಸಿಕ್ಕಿತ್ತು. ಒಪ್ಪಂದಗಳನ್ನು ಮಾಡಿಕೊಂಡಿದ್ದಕ್ಕೆ ಚೈನಾದ ಪೌರತ್ವ. ಇಷ್ಟು ಸಾಕಾಗಲ್ವೇ? ಒಪ್ಪಂದವನ್ನು ಮಾಡಿಕೊಂಡಿದ್ದು ಎಲ್ಲರಿಗೂ ಗೊತ್ತಿದೆ. ಅದು ಈಗಲೂ ನೀವು ಎಲ್ಲೇ ಸೋಷಿಯಲ್ ಮೀಡಿಯಾದಲ್ಲೂ ಹುಡುಕಿದ್ರೂ ಸಿಗುತ್ತೆ. ಇದು ನಮ್ಮ ದೇಶದ ವಿಪಕ್ಷ ನಾಯಕ ಹಾಗೆ ಮೋಸ್ಟ್ ಬ್ಯಾಚುಲರ್ ರಾಹುಲ್ ಗಾಂಧಿಯ ಕತೆ. ಇಷ್ಟೇ ಯಾಕ್ರೆ ವಿದೇಶಿ ಪತ್ರಿಕೆಗಳು ರಾಹುಲ್ ಗಾಂಧಿಯ ಬಗ್ಗೆ ಯಾವುದಾದ್ರೂ ಒಂದು ಪ್ರಕಟವನ್ನು ಮಾಡುವಾಗ ರಾಹುಲ್ ಮ್ಯಾರಿಡ್ ಅಂತಲೇ ಉಲ್ಲೇಖ ಮಾಡ್ತಾರೆ. ಅದೇ ರೀತಿ ಪ್ರಕಟ ಮಾಡುತ್ತವೆ. ರಾಹುಲ್ ಬ್ಯಾಚುಲರ್ ಆದರೆ ಅದನ್ನು ಯಾಕೆ ಇಲ್ಲಿಯವರೆಗೂ ಪ್ರಶ್ನೆಯನ್ನು ಮಾಡಲಿಲ್ಲ? ಅಯ್ಯೋ, ನಾನೊಬ್ಬ ಬ್ಯಾಚುಲರ್ ಸ್ವಾಮಿ, ನನ್ನನ್ನು ಯಾಕೆ ಮ್ಯಾರಿಡು ಅಂತ ಬರೀತೀರಪ್ಪ ಅಂತ ಕೇಳಬಹುದಿತ್ತಲ್ಲ. ಅದನ್ನೇ ಹೇಳೋದು. ವಿದೇಶದಲ್ಲಿ ಈ ಮನುಷ್ಯನ ಬಂಡವಾಳ ಎಲ್ಲರಿಗೂ ಗೊತ್ತೇ ಇದೆ. ಅದೇ ನಮ್ಮ ದೇಶದಲ್ಲಿ ರಾಹುಲ್ ಬ್ಯಾಚುಲರು, ಅವನು ಸಿಕ್ಕಾಪಟ್ಟೆ ಓದ್ಕೊಂಡಿದ್ದಾನೆ, ಅವನಿಗೂ ನಮ್ಮ ದೇಶವನ್ನು ಒಂದಷ್ಟು ವರ್ಷಗಳ ಕಾಲ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲಪ್ಪ, ಕೆಲ ಗುಲಾಮರು ಹೇಳ್ತಾ ಇರ್ತಾರೆ. ಆದರೂ ಈ ರಾಹುಲ್ ಗಾಂಧಿ 4 ಮದುವೆ, 6 ದೇಶದ ಪೌರತ್ವ, 4 ಮಕ್ಕಳು ಅಂದಮೇಲೆ
ಏನನ್ನ ಚೆನ್ನಾಗಿ ಓದ್ಕೊಂಡಿರ್ತಾರೆ ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಅರ್ಥ ಆಗುತ್ತೆ ಬಿಡಿ. ಇಲ್ಲಿ ಸರಿಯಾಗಿ ಗಮನ ಇಟ್ಟು ನೋಡಿ, ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಅಂತ ಹೋಗೋದು ಎಲ್ಲಿಗೆ ಅಂತ. ಆಗ ನಿಮಗೆ ಅವರ ಪತ್ನಿಯರು ಎಲ್ಲೆಲ್ಲಿರಬಹುದು ಅನ್ನೋದು ಒಂದಷ್ಟು ಗೊತ್ತಾಗತ್ತೆ. ಇನ್ನು ಇಷ್ಟೆಲ್ಲ ವಿಚಾರಗಳು ದೇಶದ ತುಂಬ ಹರಿದಾಡ್ತಾ ಇವೆ. ಆದರೂ ನಮ್ಮ ದೇಶದ ವಿಪಕ್ಷ ನಾಯಕ ಒಬ್ಬ ವಿದೇಶಿ ಪ್ರಜೆ, ಅದನ್ನು ನಾವು ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗಬೇಕು. ಅದು ಕೂಡ ಚುನಾವಣೆಯಲ್ಲಿ ನಮ್ಮ ದೇಶದ ಮಹಾನ್ ಮತದಾರರೇ ಗೆಲ್ಲಿಸಿದ್ದಾರೆ. ನಮ್ಮ ದೇಶದ ಜನರು ಮೊದಲು ಅದ್ಯಾವುದೋ ಕೇಸ್ ಇದೆಯಲ್ಲ, ನೀನು ವಿದೇಶಿ ಪ್ರಜೆ ಅಂತ ಅದನ್ನು ಸರಿ ಮಾಡಿಕೊಂಡು ಬಾ, ಅದಾದ ಮೇಲೆ ಮತವನ್ನು ಹಾಕ್ತೀನಿ ಅಂತ ಹೋಗಿದ್ದಿದ್ರೆ ಆಗ ಸರಿ ಆಗ್ತಾ ಇತ್ತು. ಆದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನರಿಗೆ ಗುಲಾಮಗಿರಿ ಅಂದರೆ ತುಂಬ ಇಷ್ಟ. ಅದನ್ನೇ ಈಗಲೂ ಮಾಡ್ತಾ ಇರ್ತಾರೆ, ಮಾಡ್ತಾನೂ ಇದ್ದಾರೆ. ಆಯಿತು, ಅವರೆಲ್ಲ ಗುಲಾಮರಾಗೇ ಇರ್ತೀವಿ ಅಂದರೆ ನಾವು ತಾನೇ ಏನು ಮಾಡೋಕ್ಕೆ ಆಗತ್ತೆ ಹೇಳಿ. ಆದರೂ ಗುಲಾಮಗಿರಿಯನ್ನು ಮಾಡೋ ಮತದಾರರು ಅಥವಾ ಪಕ್ಷದಲ್ಲಿರೋ ಯಾವುದೇ ನಾಯಕರು, ಮಂತ್ರಿಗಳು ಇಲ್ಲಿಯವರೆಗೂ ಬೇರೆ ಬೇರೆ ವಿಚಾರಗಳಲ್ಲಿ ಬಾಯನ್ನು ಬಡಿದುಕೊಳ್ತಾರೆ, ಏನೇನು ಮಾತಾಡ್ತಾರೆ. ಅದೇ ರಾಹುಲ್ ಗಾಂಧಿಯ ದ್ವಿಪೌರತ್ವದ ಕೇಸಿನ ಬಗ್ಗೆ, ಇಲ್ಲಪ್ಪ ನಮ್ಮ ರಾಹುಲ್ ಸಿಕ್ಕಾಪಟ್ಟೆ ಸಾಚ, ಕೇವಲ ಒಂದು ದೇಶದ ಪ್ರಜೆ ಅಂತ ಇವತ್ತಿಗೂ ಯಾವನು ಕೂಡ ಹೇಳ್ತಾ ಇಲ್ಲ. ಅದರ ವಿಚಾರವನ್ನು ಪ್ರಸ್ತಾಪ ಮಾಡಲ್ಲ. ಆ ವಿಚಾರವನ್ನು ಯಾವುದೇ ಕಾಂಗ್ರೆಸ್ ನಾಯಕರ ಬಳಿ ಕೇಳಿದರೆ ಮಾತಾಡೋದಿರಲಿ, ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ವಿಚಾರವನ್ನು ತಿಳಿದುಕೊಂಡವರಿಗೆ ಅನಿಸುತ್ತೆ, ಅಯ್ಯೋ ಇದೇನ್ರಿ ನಮ್ಮ ವಿಪಕ್ಷ ನಾಯಕನ ಕರ್ಮಕಾಂಡ ಅಂತ. ಅದೇನೇ ಆದರೂ ಭಾರತದಲ್ಲಿ ವಿಪಕ್ಷ ನಾಯಕ ಆಗಿ 4 ಪತ್ನಿಯರನ್ನು ವಿದೇಶದಲ್ಲಿ ಇಟ್ಕೊಂಡಿದ್ದಾರೆ, ಅಲ್ಲಿಗೂ ಸಮಯವನ್ನು ಕೊಡ್ತಾರೆ ಅಂದರೆ ಇವರೇ ಗ್ರೇಟ್ ಬಿಡಿಪ್ಪ. ಮೋದಿ ಅದಕ್ಕಾಗಿ ಇವರ ಮುಂದೆ ನಿಲ್ಲೋಕೆ ಆಗಲ್ಲ ಅಂತ ಆಗಾಗ ರಾಹುಲ್ ಗಾಂಧಿ ಹೇಳ್ತಾ ಇರ್ತಾರೆ. ನಿಜ ಬಿಡಿಪ್ಪ ರಾಹುಲ್ ಗಾಂಧಿ, ನಿಮ್ಮ ಮುಂದೆ ಈ ವಿಷಯದಲ್ಲಿ ಮೋದಿಗೆಲ್ಲಾದರೂ ನಿಲ್ಲೋದಕ್ಕೆ ಆಗತ್ತಾ? ಅದು ಸತ್ಯನೇ, ಅದನ್ನು ನಾವು ಒಪ್ಕೋಬೇಕು. ಅದಕ್ಕೆ ಆದಷ್ಟು ಬೇಗ ಈ ಕೇಸನ್ನು ಮುಗಿಸಿ ಅವರನ್ನು ವಿದೇಶಕ್ಕೆ ಕಳಿಸಿದರೆ ಸಾಕು. ಅಷ್ಟೊಂದು ಕಷ್ಟವನ್ನು ಪಡಬೇಕಾಗಿಲ್ಲ. ಆಗ ಒಂದೇ ದೇಶದಲ್ಲಿ ಮನೆಯನ್ನು ಮಾಡಿಕೊಂಡು 4 ಪತ್ನಿಯರ ಜೊತೆ ಒಂದೇ ಮನೆಯಲ್ಲಿ ನಾನು ನನ್ನ ಹೆಂಡತಿ ಇರುವಂಥ ಆರಾಮಾಗಿ ಬದುಕ್ತಾರೆ. ಇಂಥವ್ರನ್ನು ನಮ್ಮ ದೇಶದಲ್ಲಿ ಆಯ್ಕೆ ಮಾಡ್ತಾರೆ ಅಂದರೆ ನಮ್ಮ ದೇಶದ ಮತದಾರರಿಗಿಂತ ಬೇರೆ ಯಾವುದೇ ದೇಶದಲ್ಲಾದರೂ ಮುಟ್ಟಾಳರು ಇದ್ದಾರಾ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ನಮಗೂ ಬರ್ತಾ ಇದೆ. ಇಂಥವರಿಂದ ದೇಶಕ್ಕೆ ಒಳ್ಳೆಯದು ಆಗುತ್ತೆ ಅಂತ ಯಾವನಾದರೂ ಯೋಚನೆಯನ್ನು ಮಾಡಿದರೆ ಅದು ಹೇಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿಪ್ಪ. ಇದು ಗೆಳೆಯರೇ, ರಾಹುಲ್ ಗಾಂಧಿಗೆ 4 ಪತ್ನಿಯರು, 4 ಮಕ್ಕಳು, 6 ದೇಶದ ಪೌರತ್ವವನ್ನು ಹೊಂದಿದ್ದಾರೆ ಅನ್ನೋದನ್ನು ವಿಘ್ನೇಶ್ ಶಿಶಿರ್ ಅವರ ಟ್ವಿಟರ್ನಲ್ಲಿ ಬರೆದುಕೊಂಡಿರೋದು ಮತ್ತು ಗೃಹ ಇಲಾಖೆ ಈ ಕೇಸಿಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.